ಇವತ್ತು ನಾವು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನವನ್ನು ನಾವು ಹೆಮ್ಮೆಯಿಂದ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಆದರೆ ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟ್ ಕ್ವಶನ್ ಕೇಳಬೇಕು. ನಮ್ಮ ದೇಶ ಫ್ರೀ ಆಗಿದೆ, ಆದರೆ ನಾವು ಒಳಗಿನಿಂದ ಫ್ರೀ ಆಗಿದ್ದೀವಾ? ಸ್ವಲ್ಪ ಯೋಚಿಸಿ. ನಾನು ಸ್ಟ್ರೆಸ್ಸಿಂದ ಫ್ರೀ ಆಗಿದ್ದೀನಾ? ನಾನು ಎಲ್ಲರ ಎಕ್ಸ್ಪೆಕ್ಟೇಷನ್ನಿಂದ ಫ್ರೀ ಆಗಿದ್ದೀನಾ? ನಾನು ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು ಅನ್ನೋ ಪ್ರೆಷರ್ನಿಂದ ಫ್ರೀ ಆಗಿದ್ದೀನಾ? ನನ್ನ ಇಮೋಷನ್ಸ್ನ ಸಪ್ರೆಸ್ ಮಾಡೋದ್ರಿಂದ ಫ್ರೀ ಆಗಿದ್ದೀನಾ? ನನ್ನನ್ನು ನಾನು ಕಾನ್ಸ್ಟೆಂಟ್ಲಿ ಕಂಪೇರ್ ಮಾಡೋದ್ರಿಂದ ಫ್ರೀ ಆಗಿದ್ದೀನಾ? ಇಲ್ಲಿ ಇಮೋಷ್ನಲ್ ಫ್ರೀಡಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇಮೋಷ್ನಲ್ ಫ್ರೀಡಮ್ ಅಂದರೆ ಯಾವಾಗಲೂ ಹ್ಯಾಪಿ ಆಗಿರೋದು ಅಲ್ಲ, ಸ್ಟ್ರೆಸ್ ಇಲ್ಲದ ಜೀವನ ಅನ್ನೋದು ಅಲ್ಲ. ನಿಮ್ಮ ಇಮೋಷನ್ಸ್ ಏನು ಹೇಳ್ತೀವಿ ಅನ್ನೋದನ್ನು ಕೇಳೋ ಫ್ರೀಡಮ್ಮು. ನಿಮಗೆ ಹರ್ಟ್ ಆಯಿತಾ ಅದನ್ನು ರಿಕಗ್ನೈಸ್ ಮಾಡೋದು. ನಿಮಗೆ ಕೋಪ ಬಂತಾ, ಕೋಪ ಇದೆಯಾ, ಅದರ ಹಿಂದೆ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದು. ನಿಮಗೆ ರೆಸ್ಟ್ ಬೇಕಾ, ಅದಕ್ಕಾಗಿ ಗಿಲ್ಟ್ ಫೀಲ್ ಮಾಡದೆ ರೆಸ್ಟ್ ತೊಗೊಳ್ಳೋದು. ನಿಮಗೆ ನೋ ಹೇಳಬೇಕು ಅನಿಸ್ತಾ ಇದೆಯಾ, ಪ್ರತಿಯೊಬ್ಬರ ಅಪ್ರೂವಲ್ಗಾಗಿ ನಿಮ್ಮ ಪೀಸ್ ಸ್ಯಾಕ್ರಿಫೈಸ್ ಮಾಡದೆ ಬೌಂಡ್ರಿ ಸೆಟ್ ಮಾಡೋದು. ವರ್ಕಿಂಗ್ ಪ್ರೊಫೆಷ್ನಲ್ಸ್ಗೆ ಒಂದು ಇನ್ವಿಸಿಬಲ್ ಪ್ರೆಷರ್ ಇರುತ್ತೆ. ನಾನು ಸ್ಟ್ರಾಂಗ್ ಆಗಿರಬೇಕು, ನಾನೆಲ್ಲ ಮ್ಯಾನೇಜ್ ಮಾಡಬೇಕು, ನನ್ನಿಂದ ಮಿಸ್ಟೇಕ್ಸ್ ಆಗಬಾರ್ದು, ನನ್ನ ಫ್ಯಾಮಿಲಿಗೆ ನಾನು ಸಪೋರ್ಟ್ ಆಗಬೇಕು, ನಾನು ಫೈನಾನ್ಷಿಯಲಿ ಸಕ್ಸಸ್ಫುಲ್ ಆಗಬೇಕು, ನಾನು ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಬೇಕು. ಆದರೆ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾ ನಾವು ನಮ್ಮನ್ನೇ ಲೂಸ್ ಮಾಡಿಕೊಂಡ್ರೆ, ನಿಮ್ಮ ಕರಿಯರ್ ಇಂಪಾರ್ಟೆಂಟ್, ನಿಮ್ಮ ಫ್ಯಾಮಿಲಿ ಇಂಪಾರ್ಟೆಂಟ್, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇಂಪಾರ್ಟೆಂಟ್, ಬಟ್ ಯು ಆರ್ ಇಂಪಾರ್ಟೆಂಟ್ ಟೂ. ಈ ಇಂಡಿಪೆಂಡೆನ್ಸ್ ಡೇದಿಂದ ಒಂದು ಚಿಕ್ಕ ಪ್ರಾಮಿಸ್ ಮಾಡೋಣ. ನಮ್ಮ ಸ್ಟ್ರೆಸ್ನ ಇಗ್ನೋರ್ ಮಾಡೋದಿಲ್ಲ, ನಮ್ಮ ಇಮೋಷನ್ಸ್ನ ಸಪ್ರೆಸ್ ಮಾಡೋದಿಲ್ಲ, ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಸ್ಯಾಟಿಸ್ಫೈ ಮಾಡೋಕ್ಕೆ ನಮ್ಮ ಪೀಸ್ ಸ್ಯಾಕ್ರಿಫೈಸ್ ಮಾಡೋದಿಲ್ಲ, ಹೆಲ್ಪ್ ಬೇಕಾದಾಗ ಹೆಲ್ಪ್ ಕೇಳೋಕ್ಕೆ ಹೆದರೋದಿಲ್ಲ, ಮತ್ತು ನಮ್ಮ ಇಮೋಷನಲ್ ವೆಲ್ನೆಸ್ ಕೂಡ ಪ್ರಯಾರಿಟಿಯಾಗಿ ಇಡ್ತೀವಿ ಅಂತ. ಇವತ್ತು ರಾತ್ರಿ 2 ನಿಮಿಷ ನಿಮ್ಮನ್ನೇ ಕೇಳಿ, ನನ್ನ ಜೀವನದಲ್ಲಿ ನಾನು ಯಾವುದರಿಂದ ಫ್ರೀಡಮ್ ಬೇಕು? Maybe it's stress, maybe it's overthinking, maybe it's guilt, maybe it's people pleasing, maybe it's constantly proving yourself, maybe it's the pressure to be perfect. ಒಂದು ಪೇಪರ್ ತಗೊಳ್ಳಿ, 2 ಕಾಲಮ್ಸ್ ಮಾಡಿ. ಮೊದಲನೇದು, ವಾಟ್ ಈಸ್ ವೇಯಿಂಗ್ ಮೀ ಡೌನ್, ನಿಮ್ಗೆ ಯಾವುದು ಕೆಳಗಡೆ ತರ್ತಾ ಇದೆ, ನಿಮಗೆ ಯಾವುದರಿಂದ ಪ್ರಾಬ್ಲಮ್ ಆಗ್ತಾ ಇದೆ. 2ನೇದು, ವಾಟ್ ಡು ಯು ವಾಂಟ್ ಇನ್ಸ್ಟೆಡ್, ನಿಮಗೆ ಏನು ಬೇಕು. ಎಕ್ಸಾಂಪಲ್ ಆಗಿ, ವರ್ಕ್ ಸ್ಟ್ರೆಸ್ ಬದಲು ಮೋರ್ ಇಮೋಷ್ನಲ್ ಬ್ಯಾಲೆನ್ಸ್, ಕಾನ್ಸ್ಟೆಂಟ್ ಗಿಲ್ಟ್ ಬದಲು ಸೆಲ್ಫ್ ಕಂಪ್ಯಾಷನ್, ಪೀಪಲ್ ಪ್ಲೀಸಿಂಗ್ ಬದಲು ಹೆಲ್ದಿ ಬೌಂಡ್ರೀಸ್, ಓವರ್ ಥಿಂಕಿಂಗ್ ಬದಲು ಕ್ಲಾರಿಟಿ, ಆಲ್ವೇಸ್ ಬೀಯಿಂಗ್ ಅವೈಲೇಬಲ್ ಬದಲು ಟೈಮ್ ಫಾರ್ ಮೈ ಸೆಲ್ಫ್. ನಿಮ್ಮ ಆನ್ಸರ್ ಪರ್ಫೆಕ್ಟ್ ಆಗಿರಬೇಕಿಲ್ಲ, ಬಟ್ ಅಟ್ಲೀಸ್ಟ್ ನಿಮಗೆ ಏನು ಬೇಕು ಅನ್ನೋದನ್ನು ನಿಮ್ಮಿಂದ ನೀವೇ ತಿಳ್ಕೊಬೇಕಾಗಿದೆ. ನಾನು ಶುಭಾಂಗಿ ಶೇನ್ವಿ, ನಾನು ಇಮೋಷ್ನಲ್ ವೆಲ್ನೆಸ್ ಕೋಚ್ ಫಾರ್ ವರ್ಕಿಂಗ್ ಪ್ರೊಫೆಷ್ನಲ್ಸ್. ಈ ವಿಷಯ ನನಗೆ ಇಂಪಾರ್ಟೆಂಟ್, ಯಾಕಂದರೆ ನಮ್ಮ ಕರಿಯರ್ ಬಿಲ್ಡ್ ಮಾಡೋದು ಇಂಪಾರ್ಟೆಂಟ್, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಂಪಾರ್ಟೆಂಟ್, ಫ್ಯಾಮಿಲಿ ಇಂಪಾರ್ಟೆಂಟ್, ಸಕ್ಸಸ್ ಇಂಪಾರ್ಟೆಂಟ್. ಬಟ್ ಆ ಸಕ್ಸಸ್ ಅಚೀವ್ ಮಾಡ್ತಾ ಹೋಗುವಾಗ ನಮ್ಮ ಇಮೋಷ್ನಲ್ ವೆಲ್ನೆಸ್ ಕಳೆದುಕೊಳ್ಳಬಾರ್ದು. ನಾನು ನಿಮಗೆ ಜಾಬ್ ಬಿಡಿ ಅಂತ ಹೇಳಲ್ಲ, ಆಂಬಿಷನ್ ಬಿಡಿ ಅಂತ ಹೇಳಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಬಿಟ್ಟು ಓಡ್ ಹೋಗಿ ಅಂತ ಹೇಳಲ್ಲ. ನಾನು ಹೇಳೋದು ಒಂದೇ, ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಇನ್ಕ್ಲೂಡ್ ಮಾಡಿ. ಈ ಇಂಡಿಪೆಂಡೆನ್ಸ್ ಡೇ ನಾವು ನಮ್ಮ ದೇಶದ ಫ್ರೀಡಮ್ ಸೆಲೆಬ್ರೇಟ್ ಮಾಡೋಣ. ಜೊತೆಗೆ ನಮ್ಮೊಳಗಿನ ಫ್ರೀಡಮನ್ನು ನೆನ್ಪಿಟ್ಕೊಳ್ಳೋಣ. ಸ್ಟ್ರೆಸ್ನಿಂದ ಸ್ವಲ್ಪ ಫ್ರೀಡಮ್, ಓವರ್ ಥಿಂಕಿಂಗಿಂದ ಸ್ವಲ್ಪ ಫ್ರೀಡಮ್, ಗಿಲ್ಟಿಂದ ಸ್ವಲ್ಪ ಫ್ರೀಡಮ್, ನಾನು ಎಲ್ಲವನ್ನೂ ಮ್ಯಾನೇಜ್ ಮಾಡಬೇಕು ಅನ್ನೋ ಪ್ರೆಷರಿಂದ ಸ್ವಲ್ಪ ಫ್ರೀಡಮ್, ಮತ್ತು ನಮ್ಮ ಇಮೋಷನ್ಸ್ ಹಾನೆಸ್ಟಾಗಿ ಎಕ್ಸೆಪ್ಟ್ ಮಾಡೋ ಫ್ರೀಡಮ್. ಯಾಕಂದರೆ a strong nation is built by strong people, and strong people also need emotional wellness. ನೀವು ಈ ವಿಡಿಯೋ ನೋಡ್ತಾ ಇದ್ದರೆ, ನಾನು ಕೂಡ ತುಂಬ ದಿನಗಳಿಂದ ಹೀಗೆ ಫೀಲ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದ್ದರೆ, ನೀವು ಒಬ್ಬರೇ ಅಲ್ಲ. ನಿಮ್ಮ ಇಮೋಷನ್ಸ್, ಸ್ಟ್ರೆಸ್ ಮತ್ತು ಕರೆಂಟ್ ಸಿಚುವೇಶನ್ ಬಗ್ಗೆ ಕ್ಲಾರಿಟಿ ಬೇಕಿದ್ರೆ ನನ್ನ ಜೊತೆ 1-to-1 ಇಮೋಷ್ನಲ್ ಕ್ಲಾರಿಟಿ ಸೆಷನ್ ಬುಕ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ. ಬುಕ್ ಯುವರ್ ಅಪಾಯಿಂಟ್ಮೆಂಟ್ಸ್ ಟುಡೇ. ಲಿಮಿಟೆಡ್ ಸ್ಲಾಟ್ಸ್ ಇದೆ.
ಈ ಇಂಡಿಪೆಂಡೆನ್ಸ್ ಡೇ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನವನ್ನು ಸೆಲೆಬ್ರೇಟ್ ಮಾಡುವರ ಜೊತೆಗೆ ನಿಮ್ಮ ಮನಸ್ಸಿಗೂ ಸ್ವಲ್ಪ ಸ್ವಾತಂತ್ರ್ಯ ಕೊಡಿ, ಬಿಕಾಸ್ ಟ್ರೂ ಫ್ರೀಡಮ್ ಬಿಗಿನ್ಸ್ ವಿದಿನ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.